ಇವತ್ತು ನನ್ನ ಬೈಕ್ ಸರ್ವಿಸಿಂಗ್ಗೆ ಇಷ್ಟು ರೂಪಾಯಿ ಚಾರ್ಜ್ ಮಾಡ್ತಾರಂತ ಅನ್ಕೊಂಡಿರ್ಲಿಲ್ಲ ನೋಡ್ರಿ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಮಿನಿ ವ್ಲಾಗ್. ಇವತ್ತು ಬೆಳಿಗ್ಗೆ ಬೇಗ ಎದ್ದು ಬೈಕ್ ಎತ್ಕೊಂಡು ನಾನ್ ಸೀದಾ ವಾಕಿಂಗ್ ಅಂತ ನಮ್ಮನೆ ಹತ್ರ ಇರೋ ಹೊರಮೌಲ್ಯಕ್ಕೆ ಹೋಗಿದ್ದು. ಹೋಗೋಷ್ಟರಲ್ಲಿ ನಮ್ಗಿಂತ ಮುಂಚೆ ಸೂರ್ಯದೇವ ಬಂದು ಸ್ವಾಗತ ಮಾಡ್ತಿದ್ರು ನಮ್ಮನ್ನ. ಏನಪ್ಪ ಚೆನ್ನಾಗಿದೆ, ಯಾಕೋ ಡಲ್ ಆಗಿದೆಯಾ? ಸೂರ್ಯಂಗೊಂದು ನಮಸ್ಕಾರ ಮಾಡಿ ನಾನು ಒಳಗಡೆ ಹೋದೆ. ನೋಡ್ತಿದ್ರೆ ಸ್ವಲ್ಪ ಜನ ಓಡ್ತಿದ್ರು, ಸ್ವಲ್ಪ ಜನ ನಡೀತಿದ್ರು. ಆದ್ರೆ ಇಲ್ಲೊಬ್ರು ಅಂಕಲ್ ಓಡ್ತಿದ್ರು ನಡೀತಿದ್ರು ಅಂತ ನನ್ಗಂತೂ ಗೊತ್ತಾಗ್ತಿಲ್ಲ. ನಿಮ್ಗೆ ಗೊತ್ತಾದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ನಮ್ಮನೆ ಹತ್ರ ಇರೋ ಕೆರೆನ 2 ರೌಂಡ್ ಹಾಕೊಂಡು ನಾನು ಸೀದಾ ಮನೆಗೆ ಬಂದೆ. ಇವತ್ತು ನಮ್ಮ ಬೈಕ್ ಸರ್ವಿಸಿಂಗ್ ಕೊಡಬೇಕಾಗಿತ್ತು. ನನಗಂತೂ ಭಯನೇ ಆಗ್ತಿತ್ತು. ಯಾಕಪ್ಪ ಅಂದರೆ ಬಿಲ್ ಎಷ್ಟು ಮಾಡ್ತಾರಂತ ಗೊತ್ತೇ ಆಗಲ್ಲ. ಬೈಕ್ನ ಸರ್ವಿಸಿಂಗ್ ಒಯ್ದು ಕೊಡೋದು ಮತ್ತು ಹುಡುಗಿ ಜೊತೆ ಹೊರಗೆ ಸುತ್ತಾಡಕ್ಕೆ ಹೋಗೋದು ಎರಡೂ ಒಂದೇ ನೋಡ್ರಿ. ಯಾಕಂದರೆ ಬಿಲ್ ಎಷ್ಟಾಗುತ್ತಂತ ಗೊತ್ತೇ ಇರಲ್ಲ. ಕೊನೆಗೂ ಸರ್ವಿಸ್ ಕಂಪ್ಲೀಟ್ ಆಗಿದೆ. ನಿಮ್ಮ ಬೈಕ್ ತೊಗೊಂಡೋಗೋಕೆ ಕಾಲ್ ಮಾಡಿದ್ರು. ಆದರೆ ಬಿಲ್ ಹೋಗಿ ನೋಡಿದ್ರೆ 1954 ರುಪೀಸ್. ಈ ಸರ್ವಿಸ್ ಚಾರ್ಜ್ ಮಾತ್ರ ನನಗಂತೂ ಜಾಸ್ತಿನೇ ಅನ್ನಿಸ್ತು. ಬೆಂಗಳೂರಲ್ಲಿ ಇದಕ್ಕಿಂತ ಕಮ್ಮಿ ರೇಟ್ಗೆ ಸರಿಯಾಗಿ ಬೈಕ್ ಸರ್ವಿಸ್ ಮಾಡ್ತಿದ್ರೆ ಪ್ಲೀಸ್ ಅವರ ಐಡಿ ಅಥವಾ ಕಾಂಟ್ಯಾಕ್ಟ್ ನಂಬರ್ನ ಮೆನ್ಷನ್ ಮಾಡಿ. ನನಗೂ ಮತ್ತೆ ನಮ್ಮ ವ್ಯೂವರ್ಸ್ಗೂ ಹೆಲ್ಪ್ ಆಗ್ಬೋದು. ಕೊನೆಗೆ ಇದೆಲ್ಲ ಆದ್ಮೇಲೆ ನಂಗೆ ಅನ್ಸಿದಂತೆ ಗರ್ಲ್ ಫ್ರೆಂಡ್ನ ಮತ್ತೆ ಗಾಡಿನ ಮೇಂಟೈನ್ ಮಾಡೋದು ತುಂಬಾ ಕಷ್ಟ. ಯಾಕಂದ್ರೆ ಖರ್ಚಿಗೆ ಮಿತಿನೇ ಇರಲ್ಲ. ಇವತ್ತಿಗೆ ಇಷ್ಟೇ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡ್ರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬೈ ಬೈ, ಟೇಕ್ ಕೇರ್.